ಮನೇಲಿ ಕೆಂಪರ್ಸ್ಕೊಟ್ರು ಪುರಾಣ ಮನೇಲಿ ರೋಡ್ ಫುಲ್ ಜಾಗ ಒಂದು ಫುಲ್ ಆಯ್ತು. ಇದು ನಮ್ಮ ಶಿವಪ್ಪ ಮಾಡಿ ಮಲ್ರಾಜಪಟ್ಟಣ ಇದು ಇಷ್ಟು ಊರುಗಳಲ್ಲೂ ಪೂರ್ತಿ ಹೊಳೆ ಜಾಸ್ತಿ ಬಂದು ತೋಟಗಳಿಗೆಲ್ಲ ನೀರು ಬಂದ್ಬಿಟ್ಟಿದೆ ಪೂರ್ತಿ. ಅದೇ ಒಂದ್ಸಲ ನೀವು ಒಂದು ವಿಸಿಟ್ ಮಾಡಿಬಿಟ್ಟು ಯಾವಾಗ ಬಂದಿದ್ರಿ? ಬಂಡಿಪಾಳ್ಯ. ಅದೇ ನಾನು ಇಲ್ಲೇ ಇದ್ದೀನಿ, ಬಂಡಿಪಾಳ್ಯದ ಹತ್ರ ಇದ್ದೀನಿ. ಪೂರ್ತಿ ನೀರು ನಿಂತ್ಬಿಟ್ಟಿದೆ. ರೋಡ್ ಆ ಕಡೆ ಈ ಕಡೆ ಎರಡೂ ಸೈಡು ಜಮೀನುಗಳಲ್ಲೆಲ್ಲ ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಪೂರ್ತಿ ಹೋಗಿದೆ. ಶುಂಠಿ ಹಾಕಿದ್ರೆ ಸರಿ ಸರಿ ಆಯ್ತು. ಅವ್ರಿಗೆ ಏನಾಗಬೇಕು ನೋಡ್ಬಿಟ್ಟು ನೀಟಾಗಿ ಸರ್ಕಾರದಿಂದ ಏನು ತಲುಪಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ. ಆಯ್ತು. ಪೂರ್ತಿ ನದಿ ಹರಿಯೋದು ಅಲ್ಲಿ ಮೇಲೆ ಬಂದಿರೋದು ಪೂರ್ತಿ ಕೊಲ್ಲಿ ಇದೇ ರೀತಿ ಕೊಲ್ಲಿ. ಇದೇ ರೀತಿ ನಮ್ದು ಇವರೆಲ್ಲ ಭತ್ತ ಕುಯ್ಕೊಂಡು ಬಿಟ್ಟವ್ರೆ. ಎಳ್ಳು ತಂದು ಬೋಣ ಅದು ಏನಿಲ್ಲ ಕಂತೆ ರೈತರು ಗೊತ್ತಾದ್ರೆ ಬೋಣ ರೈತರು ಅಪ್ಪಟ ರೈತರು. ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರೋದನ್ನ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಕಾವೇರಿ ನದಿ ಆಗಿರ್ಬೋದು, ಹೇಮಾವತಿ ನದಿ ಆಗಿರ್ಬೋದು, ಇವತ್ತು ಡ್ಯಾಮ್ಗಳೆಲ್ಲವೂ ಕೂಡ ತುಂಬಿ ಅದು ಯಥೇಚ್ಛವಾಗಿ ಡ್ಯಾಮ್ಗಳಿಂದ ನೀರು ಬಿಟ್ಟ ಪರಿಣಾಮವಾಗಿ ರೈತರ ಜಮೀನುಗಳಿಗೆ ಸಂಪೂರ್ಣವಾಗಿ ಇವತ್ತು ನೀರು ನುಗ್ಗಿರ್ತಕ್ಕಂಥದ್ದನ್ನು ನಾವುಗಳು ಇವತ್ತು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾನು ಗೊಬ್ಳಿ ಕಾವಲು, ಮಾದಾಪುರ, ಕಟ್ಟೆಪುರ, ಬಂಡಿಪಾಳ್ಯ, ಮಲ್ರಾಜಪಟ್ಟಣ, ಮಲ್ನಾಥ್ಪುರ ಈ ಎಲ್ಲ ಗ್ರಾಮಗಳಿಗೂ ಕೂಡ ಇವತ್ತು ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಜಮೀನುಗಳಲ್ಲೂ ಕೂಡ ಇವತ್ತು ಸಂಪೂರ್ಣವಾಗಿ ಜಲಾವೃತಗೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಭಾಗದಲ್ಲಿ ಏನು ಅಡಿಕೆ ತೋಟಗಳು ಭಾಳಷ್ಟು ಇರ್ತಕ್ಕಂಥದ್ದು, ಇಲ್ಲಿ ಯಥೇಚ್ಛವಾಗಿ ಅಡಿಕೆಯನ್ನೇ ನಂಬಿಕೊಂಡು ನಮ್ಮ ರೈತರು ಜೀವನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಡಿಕೆ, ತೆಂಗು ಮತ್ತು ಈ ಭಾಗದಲ್ಲಿ ಶುಂಠಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರುಗಳು ಇವತ್ತು ಬೆಳೆದಿರ್ತಕ್ಕಂಥದ್ದು. ಈ ಬೆಳೆ ಸಂಪೂರ್ಣವಾಗಿ ಇವತ್ತು ಹೊಳೆಯ ನೀರಿನಲ್ಲಿ ತುಂಬಿ ಹೋಗಿ ಸಂಪೂರ್ಣ ನಷ್ಟ ಆಗಿರೋದನ್ನ ಕಾಣ್ತಾ ಇದ್ವಿ. ತಾವುಗಳು ಗಮನಿಸ್ಬೋದು. ದಯಮಾಡಿ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ಸಂಪೂರ್ಣ ಹೋಗ್ಬಿಡ್ತೇವೆ ಅಡಿಕೆ ತೋಟ ಎಲ್ಲ. ಇದು ಒಂಚೂರು ಇದು ತಗೊಂಡು ನೋಡ್ಕೊಂಡು ಯಾರ್ದು ಜಮೀನು ಯಾರ್ದು?